ಎಲ್ಲ ನಮ್ಮ ಆಡಿಯನ್ಸ್ ಪರವಾಗಿ ನನ್ನ ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಪ್ರಶ್ನೆ ಏನು ಅಂದರೆ, ಯೂಶ್ವಲ್ ಆಗಿ ಕೆಲವರು ಹೇಳ್ತಾರೆ, ಇಲ್ಲಪ್ಪ ಸ್ಟ್ರೆಸ್ ಒಂದು ಕಂಟ್ರೋಲ್ ಮಾಡ್ಕೊಬಿಟ್ರೆ ಡಯಾಬಿಟಿಸ್ ಬರೋದೇ ಇಲ್ಲ ಗುರು ಅಂತ ಕೆಲವೊಬ್ರು ಹೇಳ್ತಾರೆ. ಆ್ಯಂಡ್ ಅಗೇನ್ ದೇರ್ ಆರ್ ಅದರ್ ಕ್ಯಾಟಗರಿ ಪೀಪಲ್ ಹೂ ಆರ್ ಲೈಕ್, ನೋಡ್ಗುರು ನೀನು ಸ್ಟ್ರೆಸ್ ಮಾಡ್ಕೊಳ್ದೇ ಇಲ್ಲ. ಆಗಲಿ ನೀವು ಹೇಳಿದೆ, ನೀವು ಲೈಫ್ ಸ್ಟೈಲನ್ನು ಒಂದು ಟ್ರಿಗರ್ ಇದು ಮಾಡಿದ್ರೆ, ಸೊ ಆ ಟ್ರಿಗರ್ ಎಳೆಯೋವರೆಗೂ ನಿಮಗೆ ಬೇರೆ ಏನೋ ಅಡ್ವರ್ಸ್ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ರಿ. ಸೊ ಅದಕ್ಕೆ ಫಾಲೋ ಅಪ್ ಕ್ವಶನ್ ಏನು ಅಂತಂದರೆ, ಕೆಲವೊಬ್ಬರಿಗೆ ಅವ್ರ ಲೈಫಲ್ಲಿ ಏನೋ ಒಂದು ಸ್ಟ್ರೆಸ್ಫುಲ್ ಇವೆಂಟ್ ಆಗುತ್ತೆ. ಸೊ ಸ್ಟ್ರೆಸ್ ತುಂಬ ಶೂಟಪ್ ಆಗುತ್ತೆ ಆ್ಯಂಡ್ ಹಾಗೆ ಸ್ಟ್ರೆಸ್ಸು ಇಳಿದೋಗುತ್ತೆ. ಬಟ್ ಆ ಸ್ಟ್ರೆಸ್ಸಲ್ಲಿ ಆದಂತಹ ಟ್ರಾಮಾಸ್ ಇರತ್ತಲ್ಲ, ಆ ಟ್ರಾಮಾಗಳು ಅಷ್ಟೇ ಈಸಿಯಾಗಿ ಹೋಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ಅಡ್ರೆಸ್ಡ್. ಆ ಟ್ರಾಮಾಸಿಂದ ಡಯಾಬಿಟಿಸ್ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋವಂಥ ಕ್ವಶನ್. ನಾನು ಸಿಕ್ಕಾಪಟ್ಟೆ ಇದರಲ್ಲಿ ಅಂದರೆ ಯು ಹ್ಯಾವ್ ಟು ಶೋ ಲಾಟ್ ಆಫ್ ಲೈಟ್ ಆನ್ ದಿಸ್ ಕ್ವಶನ್ ಅಂತ. ಫಸ್ಟ್ ಇಸ್ ಸ್ಟ್ರೆಸ್ಸಿಂದ ಆಗುತ್ತಾ? ಡೆಫಿನೆಟಾಗಿ ಹೈಲಿ ಕೋರಿಲೇಟೆಡ್. ಅಂದರೆ ನಿಮ್ಮ ಸ್ಟ್ರೆಸ್ನ ನಿಮಗೆ ಡಯಾಬಿಟಿಸ್ ಬರೋದು ಅಂತಲೂ ನಮಗೆ ಕಾಲದಿಂದ ಗೊತ್ತಿರುವಂಥ ವಿಚಾರ. ಆದರೆ ಸ್ಟ್ರೆಸ್, ಈಗ ನಾನು ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಒಬ್ಬರು ನಂಗೆ ತುಂಬ ಸ್ಟ್ರೆಸ್ ಇದೆ ಅಂತಂದರೆ ಆ ಸ್ಟ್ರೆಸ್ಸನ್ನು ಬಿಟ್ಟು ನನ್ನಿಂದ ಬದುಕಲಿಕ್ಕೆ ಸಾಧ್ಯನಾ? ಎಲ್ಲರಿಗೂ ಆ ಒಂದು ಲಕ್ಸುರಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ದರ್ ಇಸ್ ಒನ್ ಪೇಷಂಟ್, ಅವ್ರಿಗೆ ಡಯಾಬಿಟಿಸ್ ಸಿಕ್ಕಾಪಟ್ಟೆ ಇದೆ, ತುಂಬ ದಪ್ಪ ಇದ್ದಾರೆ. ಅವ್ರೇನು ಮಾಡಿದ್ರು ಅಂತಂದರೆ, ನಾನು ಬೆಂಗಳೂರಲ್ಲಿರೋವಂಥವ್ರೆ, ರೀಸೆಂಟಾಗಿ 1 ಮಂತ್ ಆಯಿತು ನಾನು ಕೇರಳದಲ್ಲಿ ಹೋಗಿ ಅಲ್ಲಿರ್ತೀನಿ. ನನಗೆ ಅಲ್ಲಿನ ಒಂದು ನೇಚರ್ ನಂಗೆ ತುಂಬ ಸೆಟಲ್ ಅಡ್ಜಸ್ಟ್ ಆಗುತ್ತೆ. ಪ್ಲಸ್ ಅಲ್ಲಿ ನಾನು ತುಂಬ ವಾಕ್ ಮಾಡ್ತೀನಿ. ಸೊ ನನ್ನ ಮೆಡಿಸಿನ್ಸ್, ಅವ್ರಿಗೆ ಇನ್ಸುಲಿನೇ ಬೇಕಾಗಿತ್ತು. ಈ ಸೈಡ್ ನನಗೆ ಇನ್ಸುಲಿನ್ ಬೇಡ, ನಾನು ಮೆಡಿಸಿನ್ಸ್ ಎಲ್ಲ ಇರಬೇಕು, ಅಥವಾ ಮೆಡಿಸಿನ್ಸ್ನೂ ಕಡಿಮೆ ಮಾಡಿ ನಾನು ರಿವರ್ಸ್ ಮಾಡ್ಕೊಳ್ತೀನಿ. ನಾನು ಚೇಂಜ್ ಆಫ್ ಎನ್ವಿರಾನ್ಮೆಂಟ್ ಫ್ರಮ್ ದಿಸ್ ಪ್ಲೇಸ್ ಟು ದಟ್ ಪ್ಲೇಸ್. ಬಿಕಾಸ್ ಇಲ್ಲಿ ನನಗೆ ಸ್ಟ್ರೆಸ್ ಆಗಿದೆ, ಇಲ್ಲಿ ನನಗೆ ಫುಡ್ ಸರಿ ಹೋಗ್ತಿಲ್ಲ, ಇಲ್ಲಿ ನನಗೆ ಇದೆಲ್ಲ ಸರಿ ಹೋಗ್ತಿಲ್ಲ. ನನಗೆ ಅಲ್ಲಿ ಹೋದರೆ ಎಲ್ಲವೂ ನನ್ನ ಮೈಂಡ್ ಸೆಟ್ಟು, ನನ್ನ ಫುಡ್ಡು, ನಾನೆಲ್ಲ ಚೇಂಜ್ ಮಾಡ್ಕೊಳ್ತೀನಿ, ನಾನು ಹೋಗ್ತೀನಿ. ದ ಎಂಟೈರ್ ಫ್ಯಾಮಿಲಿ ಅಡ್ಜಸ್ಟೆಡ್. ಅವ್ರು ಹೋಗೋದಕ್ಕೆ ಅವ್ರ ವೈಫು, ಅವ್ರ ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡಿ ಅವರಲ್ಲೊಂದು ಸಿಂಗಲ್ ಮನೆ ಮಾಡಿ ಈ ಬೆಂಗಳೂರಿಂದ ಕೇರಳಕ್ಕೆ ಹೋಗಿ ಇನ್ಸುಲಿನ್ನ ಬಿಟ್ಟು ಮೆಡಿಸಿನ್ಸ್ಗೆ ಬಂದು, ಓಕೆ, ಈಗ ಮೆಡಿಸಿನ್ಸ್ನು ಕಡಿಮೆ ಮಾಡ್ಕೊಳ್ಳೋಂಥ ಸ್ಟೇಜಿಗೆ ಬಂದಿದ್ದಾರೆ. ಸೊ ಹಿ ಹ್ಯಾಡ್ ಮನಿ ಲಕ್ಸುರಿ, ಟೈಮ್ ಲಕ್ಸುರಿ, ಡಿಸಿಷನ್ ಮೇಕಿಂಗ್ ಲಕ್ಸುರಿ, ಫ್ಯಾಮಿಲಿ ಸಪೋರ್ಟ್ ಲಕ್ಸುರಿ. ಲಕ್ಸುರಿ ಅಂದ ತಕ್ಷಣ ಬರೀ ದುಡ್ಡು ಅಂತ ಅಲ್ಲ, ನಿಮ್ಮ ಮೈಂಡಲ್ಲಿ ಆ ಸ್ಪೇಸ್ ಇರಬೇಕು. ಹೌದು, ನಾನು ಮಾಡಿ, ಇಟ್ಸ್ ನಾಟ್ ಈಸಿ ಅಲ್ಲ. ನಿಮ್ಮ ವೈಫ್ ಡೈಲಿ ಕುಕ್ ಮಾಡೋ ಅಂಥದ್ದನ್ನ ಬಿಟ್ಟು, ನಿಮ್ಮ ಮನೆ ಮಕ್ಕಳನ್ನ ನೋಡ್ಕೊಂಡು ಮಕ್ಕಳ ಜೊತೆ ಕಳೆಯುವಂಥ ಟೈಮ್ನ ಬಿಟ್ಟು, ಕೆಲಸ ಇಲ್ಲಿರೋ ಅಂಥದ್ದನ್ನ ಬಿಟ್ಟು, ಬರೀ ಆರೋಗ್ಯಕ್ಕೋಸ್ಕರ ನಾನು ಅಲ್ಲಿ ಹೋಗಬೇಕು ಅಂತ ಅಂದರೆ ನನಗೆ ಹಲವಾರು ರೀತಿಯಾದಂತಹ ಸೌಲಭ್ಯಗಳು ಮತ್ತು ರಿಚ್ನೆಸ್, ಲಕ್ಸುರಿ ಇರಬೇಕು. ಓಕೆ, ಸೊ ಎಲ್ಲರಿಗೂ ಆ ಸ್ಟ್ರೆಸ್ಸಿಂದ ದೂರ ಹೋಗುವಂಥ ಲಕ್ಸುರಿ ಇರೋದಿಲ್ಲ. ಫಸ್ಟ್ ನಾವು ಸೆಕೆಂಡ್, ಅದರಿಂದ ಏನಾಗ್ತಿತ್ತು ಅಂದರೆ, ಸ್ಟ್ರೆಸ್ಸಿಂದ ಡಯಾಬಿಟಿಸ್ ಬರುತ್ತೆ ಅಂತ ಗೊತ್ತಿದ್ರು ಸಹ ಅದನ್ನ ಹಂಗೆ ಬಿಟ್ಬಿಡ್ತಿದ್ವಿ. ಬಿಕಾಸ್ ಅದೇನು ಮಾಡೋಕ್ಕಾಗಲ್ಲ. ಅದರಿಂದನೇ ನಿಮ್ಗೆ ಒಂಥರ ಇಂಡೈರೆಕ್ಟಾಗಿ ಯಾಕೆ ಫುಡ್ ಮೇಲೆ ಇಷ್ಟೊಂದು ಸ್ಟ್ರೆಸ್ ಆಗಿರೋದು, ಡಯಾಬಿಟಿಸ್ ವಿಚಾರದಲ್ಲಿ ಯಾಕೆ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಇಷ್ಟೊಂದು ಸ್ಟ್ರೆಸ್ ಆಗಿರೋದು ಅಂತಂದರೆ, ಇದೆಲ್ಲ ಆ ಒಂದು ಮೊಮೆಂಟ್ನ ವಿಚಾರ ಅಷ್ಟೇ. ಫಾರ್ ಎಕ್ಸಾಂಪಲ್, ನೀವು ದಿನಕ್ಕೊಂದು 10 ನಿಮಿಷ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿಗೆ ಅಂತ ತೊಗೊಂಡ್ರು, ಈ ಅರ್ಧ ಅವರ್ ಮೇಲೆ ನಿಮಗೆ ಕಂಟ್ರೋಲ್ ಇತ್ತು ಅಂದರೆ ಸ್ವಲ್ಪ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಬೋದು. ಹಾಗೆ ದಿನಕ್ಕೊಂದು 1 ಅವರ್ ಹೆಂಗೋ ಒಂದು ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಸಂಜೆ ರಾತ್ರಿ ಲೇಟಾಗಿ ಮಲ್ಕೋತೀನಿ ಅಂದರೆ ಒಂದು 45 minutes to 1 hour ಫಿಸಿಕಲ್ ಆಕ್ಟಿವಿಟಿಗೆ ಅಂತ ಇಡ್ಬೋದು. So it's still controllable factor when compared to stress, which is very big, where everybody should have ಅಂದರೆ ಅಷ್ಟು ಲಕ್ಸುರಿ ಇರಬೇಕು ಅನ್ನೋಂಥ ವಿಚಾರಕ್ಕೆ. ಸೊ ಅದರಿಂದನೇ ದೋ ಸ್ಟ್ರೆಸ್ ಅನ್ನೋದು ಜಾಸ್ತಿ ಡಯಾಬಿಟಿಸ್ಗೆ ಸಂಬಂಧ ಇತ್ತು ಅಂತಂದ್ರೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ವಿಚಾರಕ್ಕೆ ನಾವೇನು ಮಾಡಿಬಿಟ್ಟು ಅದು ಮರ್ತೇ ಹೋದ್ವಿ, ಆಲ್ಮೋಸ್ಟ್ ನೆಗ್ಲೆಕ್ಟ್ ಮಾಡಿದ್ವಿ. ಸೆಕೆಂಡ್, ಸ್ಟ್ರೆಸ್ಸಿಗೆ ನೀವು ತುಂಬ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಈಗೆಲ್ಲ ತುಂಬ ಟ್ರಾಮಾ ಬಗ್ಗೆ ಮಾತಾಡ್ತೀವಿ. ಸೊ ಸ್ಟ್ರೆಸ್ಸಿಂದ ನಮ್ಗೆ ಆಗುವಂಥ ಈಗ 2 ವಿಚಾರ ಇದೆ. ಒಂದು, ಆ ಮೊಮೆಂಟಲ್ಲಿ ಆಗುವಂಥ ಸ್ಟ್ರೆಸ್. ಫಾರ್ ಎಕ್ಸಾಂಪಲ್, ಸಡನ್ನಾಗಿ ಯಾರೋ ಒಂದು ಡೆತ್ ಆಫ್ ಅ ನೋನ್ ಪರ್ಸನ್ ಫ್ಯಾಮಿಲಿಲಿ, ಯಾವುದೇ ಕೋವಿಡಲ್ಲಿ ತುಂಬ ಆ ಥರ ಆಯಿತು. ತುಂಬ ಜನಕ್ಕೆ ಆ ಒಂದು ಯಂಗ್ ಏಜಲ್ಲಿ ಸಾವನ್ನು ನೋಡೋವಂಥದ್ದು, ಮನೆ, ಈ ಥರ ಎಲ್ಲ ಆದಾಗ ಇಟ್ಸ್ ಅಕ್ಯೂಟ್ ಸ್ಟ್ರೆಸ್. ಓಕೆ, ಅದನ್ನು ಅಕ್ಯೂಟ್ ಸ್ಟ್ರೆಸ್ಸಿಂದ ನೀವು ಹೇಳ್ದಂಗೆ ಥೆರಪಿ ಅಥವಾ ಒಂದು ಪ್ರಾಪರ್ ಪ್ರಾಸೆಸ್ಸಿಂದ ಬರುವಂಥವರೇ ಬೇರೆ ಥರ ಡೀಲ್ ಮಾಡ್ತಾರೆ, ಹೆಲ್ತನ್ನಾಗಲಿ ಲೈಫನ್ನಾಗಲಿ. ಯಾವುದೂ ಮಾಡಲ್ಲ, ಸದ್ಯ ನಾನು ಅದರಿಂದ ಹೊರಗಡೆ ಬಂದೆ ಅಷ್ಟೇ ಅಂತಂದಾಗ ಯು ಆರ್ ನಾಟ್ ರಿಯಲಿ ಕಮಿಂಗ್ ಔಟ್ ಆಫ್ ದ ಟ್ರಾಮಾ. ಓಕೆ, ಸೊ ಯು ಸ್ಟಿಲ್ ಹ್ಯಾವಿಂಗ್ ಮಲ್ಟಿಪಲ್ ಎಫೆಕ್ಟ್ಸ್. ನಿಮ್ಗೆ ಅದು ಗೊತ್ತಾಗ್ತಿಲ್ಲ. ನೀವೇನು ಅನ್ಕೋತಿದ್ದೀರಾ ಅಂದರೆ, ನಾನು ಫುಡ್ ಸರಿಯಾಗಿ ಮಾಡ್ತಿಲ್ಲ, ಅದರಿಂದ ಫುಡ್ ಸರಿ ಮಾಡ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ. ವಾಕಿಂಗ್ ಮಾಡ್ತಿಲ್ಲ, ವಾಕಿಂಗ್ ಸರಿ ಆದರೆ ಸರಿ ಹೋಗ್ಬಿಡುತ್ತೆ. ಬಟ್ ಅದು ತುಂಬ ಡೀಪರ್ ಲೆವೆಲ್ ಇರುತ್ತೆ, ಸಬ್ಕಾನ್ಷಿಯಸ್ಲಿ ಆಗ್ತಿರುತ್ತೆ. ಸೊ ಅದನ್ನು ನೀವು ಫುಲ್ಲಾಗಿ ಪ್ರಾಸೆಸ್ ಆಗಿ ಹೀಲ್ ಆಗೋವರೆಗೂ ನಿಮಗೆ
ಆವಾಗ ಅದರ ಎಫೆಕ್ಟ್ ಆಗ್ತಾನೆ ಇರುತ್ತೆ ನಿಮ್ಮಲ್ಲಿ ಒಂದು. ಸೊ ಅದರಿಂದ ಡಯಾಬಿಟಿಸ್ ಆಗುತ್ತಾ ಅನ್ನೋದಕ್ಕೆ ಅಷ್ಟೊಂದು ಸ್ಟಡೀಸೇ ಇನ್ನೂ ನಡೀತಿಲ್ಲ. ವಿ ಆರ್ ಟ್ರೈಂಗ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೀವಿ ಆ ಸ್ಟಡೀಸ್ ಬಗ್ಗೆ. ಬಟ್ ಅದರಿಂದನೇ ಆಗುತ್ತೆ ಅಂತ ಡೈರೆಕ್ಟ್ ಪಾಸಿಟಿವ್ ಫ್ಯಾಕ್ಟರ್ ಇಲ್ಲ. ಬಿಕಾಸ್ ಇದನ್ನ ನಾವು ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ನಿಮ್ಮ ಫುಡ್ನ ತೊಗೊಂಡು ನಾನು ಕ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ನಿಮ್ಮ ಮೈಂಡ್ ತೊಗೊಂಡು ನೀವು ನಗ್ತಿರ್ಬಹುದು, ಬಟ್ ನಿಮ್ಮ ಮೈಂಡಲ್ಲಿ ಸ್ಟ್ರೆಸ್ ಇರ್ಬೋದು, ಅಥವಾ ನೀವು ಒಂಥರ ಸ್ಯಾಡ್ ಆಗಿರ್ಬೋದು, ಬಟ್ ಯುವರ್ ಮೈಂಡ್ ತುಂಬ ಹ್ಯಾಪಿ ಆಗಿರ್ಬೋದು. ಸೊ ಇದನ್ನ ನಾವು ಮೆಷರ್ ಮಾಡೋದು ಇಸ್ ವೆರಿ ಚಾಲೆಂಜಿಂಗ್. ಓಕೆ, ಆ್ಯಂಡ್ ಡಯಾಬಿಟಿಸ್ ಇಸ್ ಮಲ್ಟಿಫ್ಯಾಕ್ಟೋರಿಯಲ್. ಈ ಫುಡ್ಡಿಂದ ಆಗುತ್ತೆ, ಲೈಫ್ ಸ್ಟೈಲಿಂದ ಆಗುತ್ತೆ, ಪ್ಲಸ್ ಲೈಫ್ ಸ್ಟೈಲ್ ಅನ್ನೋದೇ ಮಲ್ಟಿಫ್ಯಾಕ್ಟೋರಿಯಲ್ ಅಲ್ಲ, ಒಂದು ವಿಚಾರ ಮಾತ್ರ ಅಲ್ಲ. ನೀವು ಇವತ್ತು ಯಾರ್ದೋ ಮೇಲೆ ಕಿರ್ಚಾಡಿದ್ರೆ ನಿಮ್ಗೆ ಅವತ್ತು ನಿಮ್ಮ ಹಾರ್ಮೋನ್ಸ್ ಯಾವ ಥರ ಇರುತ್ತೆ, ನೀವು ಈ ಥರ ಫುಡ್ ತೊಗೊಂಡ್ರೆ ನಿಮ್ಮ ಹಾರ್ಮೋನ್ಸ್ ಯಾವ ಥರ ಇರುತ್ತೆ, ನಿಮಗೆ ಯಾರೋ ಇಷ್ಟ ಆದವ್ರನ್ನ ನೀವು ಮಾತಾಡ್ಸಿದ್ರೆ ನಿಮ್ಮ ಹಾರ್ಮೋನ್ಸ್ ಯಾವ ಥರ ಇರುತ್ತೆ, ಇಷ್ಟ ಆಗದೆ ಇರೋವಂಥವ್ರ ಜೊತೆನೇ ನೀವು ಬದುಕಬೇಕು ಅಂದರೆ ನಿಮ್ಮ ಹಾರ್ಮೋನ್ಸ್ ಯಾವ ಥರ ಇರುತ್ತೆ ಅನ್ನೋವಂಥ ವಿಚಾರದಿಂದ ಹಿಡಿದು ಇದು ತುಂಬ ವಿಚಾರಗಳು ಒಳಗಡೆ ಇರೋವಂಥ ಒಂದು ಮಲ್ಟಿಫ್ಯಾಕ್ಟೋರಿಯಲ್. ನೀವು ಸ್ಟ್ರೆಸ್ ಅಂದಾಗ, ಸೈಕಾಲಜಿ ಅಂದಾಗ, ಡಯಾಬಿಟಿಸ್ ಅಂದಾಗ, ಅಗೇನ್ ಫುಡ್ಡು, ನಿದ್ರೆ, ಗಟ್ ಹೆಲ್ತ್, ಫಿಸಿಕಲ್ ಆಕ್ಟಿವಿಟಿ ಎಲ್ಲವೂ ಇರುವಂಥ ವಿಚಾರವನ್ನು ಮೆಷರ್ ಮಾಡಿ ಇದರಿಂದನೇ ಆಗುತ್ತೆ ಅಂತ ನಾವು ಹೇಳೋವಂಥದ್ದು ಕಷ್ಟ, ತುಂಬ ಟ್ರಿಕ್ಕಿ, ವೆರಿ ಟ್ರಿಕ್ಕಿ. ಸೊ ಬಟ್ ಸ್ಟ್ರೆಸ್ಸಿಗೂ ಈ ಕನೆಕ್ಷನ್ ಇದೆಯಾ? ಡೆಫಿನೆಟಾಗಿ ಕನೆಕ್ಷನ್ ಇದೆ, ಡೆಫಿನೆಟ್, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸ್ಟ್ರೆಸ್ಸಿಂದ, ಟ್ರಾಮಾಯಿಂದ ನಾವು ಹೊರಗಡೆ ಬರಲಿಲ್ಲ ಅಂದರೆ ತೊಂದರೆ ಆಗುತ್ತೆ, ಖಂಡಿತ ತೊಂದರೆ ಆಗುತ್ತೆ. ಪ್ಲಸ್ ನಿಮ್ಗೆ 10 ವರ್ಷ ಆದ್ಮೇಲೆ ಬರಬೇಕಾಗಿರೋದು 2 ವರ್ಷದಲ್ಲಿ ಬರ್ಬೋದು. ಸೊ ಯು ಲೂಸ್ ದ ನಂಬರ್ ಆಫ್ ಇಯರ್ಸ್ ಆಫ್ ಹೆಲ್ದಿ ಲೈಫ್ ಒಂದು. ಪ್ಲಸ್ ನೀವು ಟ್ರಾಮಾಯಿಂದ ಹೊರಗಡೆ ಬರಲಿಲ್ಲ ಅಂದರೆ ಬರೀ ಡಯಾಬಿಟಿಸ್ ಅಲ್ಲ, ಬೇರೆ ವಿಚಾರಗಳು ಬರುತ್ತೆ. ಬಿಕಾಸ್ ಸಬ್ ಕಾನ್ಷಿಯಸ್ ಅಲ್ಲಿ ಓಡ್ತಾ ಇರುತ್ತೆ, ಆ್ಯಂಡ್ ಸಬ್ ಕಾನ್ಷಿಯಸ್ ಅಲ್ಲಿ ಓಡ್ತಿರೋದ್ರಿಂದ ನಮ್ಮ ಪ್ರತಿಯೊಂದು ಡಿಸಿಷನ್ ಮೇಕಿಂಗ್ ಮೇಲೂ ಅದು ಹಿಂದೆ ನಿಂತ್ಕೊಂಡು ಕಾಣದೇ ಇರೋ ಕೈ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಹೌದು. ಹಾಗೆ ನೀವು ದಿನನಿತ್ಯದ ಕೆಲಸಗಳಲ್ಲಿ ನಾವೇನು ಅನ್ಕೊಳ್ತೀವಿ ಅಂದರೆ, ಓಕೆ ಇವತ್ತು ನಂಗೆ ಫೀವರ್ ಇಲ್ಲ, ನಾನು ಹೆಲ್ದಿ ಅನ್ನುವಂಥ ಸಿಂಪಲ್ ಕಾನ್ಸೆಪ್ಟ್. ಅಂದರೆ ಇವತ್ತು ಹೇಗಿದೆಯಪ್ಪ, ಚೆನ್ನಾಗಿದ್ದೀನಿ, ಯಾಕೆ ಫೀವರ್ ಇಲ್ಲ, ಓಕೆ ಕೈ ನೋವಿಲ್ಲ, ಕಾಲು ನೋವಿಲ್ಲ, ಬೆನ್ನು ನೋವಿಲ್ಲ, ಇಷ್ಟೇ ಅಲ್ಲ ಹೆಲ್ತ್ ಅಂತ ಅನ್ನೋವಂಥದ್ದು. ಇದನ್ನು ಮೀರಿ ವಾಟ್ ಈಸ್ ಮೈ ಬೆಸ್ಟ್ ಫಂಕ್ಷನಿಂಗ್ ಅಂದರೆ, ನಾನು ಕರೆಕ್ಟಾಗಿ ನನ್ನ ಬ್ರೈನು, ನನ್ನ ಬಾಡಿ ಎಲ್ಲ ಪರ್ಫೆಕ್ಟ್ ಹೆಲ್ದಿ ಆಗಿದೆ ನನ್ನ ಏಜಿಗೆ ತಕ್ಕಂತೆ ಅಂದರೆ, ನಾನು ಇವತ್ತು ಏನೇನೆಲ್ಲ ಸಾಧ್ಯ ಇದೆ ಅಂತ ಅನ್ನೋ ಅಂಥದ್ದು. ಓಕೆ, ಆ ಸಾಧ್ಯತೆಗಳನ್ನು ನೀವು ಹೋಗ್ಬಿಟ್ರೆ ದರ್ ಇಸ್ ಲಿಮಿಟ್ಲೆಸ್. ಬಟ್ ಪ್ರತಿಯೊಬ್ಬರು ಲಿಮಿಟ್ಲೆಸ್ಸಲ್ಲಿ ಬದುಕ್ತಾ ಇದೀವ? ಖಂಡಿತ ಇಲ್ಲ. ಓಕೆ, ಸೊ ವಾಟ್ ಈಸ್ ದ ರೀಸನ್ ಅಂದರೆ, ಆವಾಗ ನಿಮಗೆ ಸ್ಟ್ರೆಸ್ಸು, ಅದರ ಟ್ರಾಮಾ, ಅದು ಇನ್ನೂ ಹೀಲ್ ಆಗದೆ ಇರೋವಂಥದ್ದು. ಸೊ ಕೆಲವೊಂದ್ಸಲ ನಮಗೆ ಈ ಒಂದು ಪ್ರಮೋಷನ್ ಇಷ್ಟ ಅನ್ನೋದಿರುತ್ತೆ, ನಮಗೆ ಬೇಕು ಅನ್ನೋದಿರುತ್ತೆ, ಆದರೂ ನಾವು ಬೇಡ ಅಂತ ಹೇಳಿರ್ತೀವಿ. ಸ್ಟ್ರೆಸ್ ಯಾಕೆ? ಓಕೆ, ಸ್ಟ್ರೆಸ್ ಯಾಕೆ, ಅಥವಾ ಆಗುತ್ತಾ ಇಲ್ವಾ, ನನ್ನಿಂದ ಆಗುತ್ತಾ ಇಲ್ವಾ ಅಂತ ಅನ್ನೋದು. ಅಥವಾ ಇನ್ನೂ ಕೆಲವೊಂದು ವಿಚಾರಗಳಲ್ಲಿ ನನಗೆ ಈ ಕೆರಿಯರೇ ನನಗೆ ಇಷ್ಟ, ನನಗೆ ಇದು ಇಷ್ಟ ಇಲ್ಲ, ಇದು ನನ್ನ ಕೆರಿಯರ್ ಇಷ್ಟ, ಸ್ವಿಚ್ ಮಾಡ್ಲಿಕ್ಕೆ ಆಗುತ್ತೆ. ಬಿಕಾಸ್ ಬೇಕಾದಷ್ಟು ಜನ ಮಾಡಿದ್ದಾರೆ, ಎಂತೆಂಥ ಕೆರಿಯರಿಂದ ಇನ್ಯಾವುದಕ್ಕೂ ಬಂದಿದ್ದಾರೆ. ಇದಾಗುತ್ತಾ, ನನಗಾಗುತ್ತೆ, ಬಟ್ ನಾನು ಯಾಕೆ ಮಾಡ್ತಾ ಇಲ್ಲ? Then your trauma comes, your stress comes, ಅಲ್ಲಿ ನಿಮ್ಮ ಡಿಸಿಷನ್ ಮೇಕಿಂಗ್. ಬಟ್ ಇದನ್ನೆಲ್ಲ ನಾವು ಕುತ್ಕೊಂಡು ಆಲೋಚನೆ ಮಾಡುವಂಥ ಕಲ್ಚರ್ ಅಲ್ಲ. ಎಕ್ಸಾಕ್ಟ್ಲಿ. ಓಕೆ, ನಾವು ಯೂಶಲಿ ಓಕೆ ಲೈಫ್ ಗೋಸ್ ವಿತ್ ದ ಫ್ಲೋ, ಹೋದಂಗೆ ಹೋಗೋಣ, ಓಕೆ ಈ ಥರ ಇರೋದ್ರಿಂದ ನಾವು ಇದನ್ನೆಲ್ಲ ಡಿಟೇಲ್ಡ್ ಆಗಿ ಹೋಗೋದಿಲ್ಲ ಅನ್ನೋಂಥ. ಸೂಪರ್. ಈಗ ಇಲ್ಲಿ ಒಂದು ಫಾಲೋ ಅಪ್ ಕ್ವಶನ್ ನನಗೆ ಬರುತ್ತೆ ಮ್ಯಾಮ್. ನೀವು ಹೇಳಿದಾಗೆ ಎಸ್ಪೆಷಲಿ ಸ್ಟ್ರೆಸ್ ಅನ್ನೋದೊಂದು ಮತ್ತು ಮೆಂಟಲ್ ಹೆಲ್ತ್ ಮತ್ತು ಸೈಕಾಲಜಿ ಅನ್ನೋದು ನನ್ನ ಪ್ರಕಾರ, ಐ ಮೇ ಬಿ ರಾಂಗ್, ಇಂಡಿಯಾಲಿ ಒನ್ ಆಫ್ ದ ಮೋಸ್ಟ್ ಇಗ್ನೋರ್ ಟಾಪಿಕ್ ಒಂದು. ಮತ್ತು ಎರಡನೇದೇನು ಅಂದರೆ, ಸುಮಾರು ಜನಕ್ಕೆ ಬೀಯಿಂಗ್ ಸ್ಯಾಡ್ ಆ್ಯಂಡ್ ಬೀಯಿಂಗ್ ಡಿಪ್ರೆಸ್ಡು ವ್ಯತ್ಯಾಸ ಗೊತ್ತಿರಲ್ಲ ಅವ್ರಿಗೆ. ಚಿಕ್ಕ ಬೇಜಾರಾದರೂ ಗುರು ಡಿಪ್ರೆಷನ್ ಗುರು ಅಂತಾರೆ, ಇಲ್ಲ ಸೀರಿಯಸ್ ಡಿಪ್ರೆಷನಲ್ಲಿ ಇರ್ತಾರೆ, ನಡ್ಕೊಂಡು ಹೋಗ್ತಿದೆ ಲೈಫು, ಆ ಥರ ಇರ್ತಾರೆ. ಸೊ ನೀವು ಹೇಳ್ದಂಗೆ US ಅಥವಾ ಯಾವುದಾದ್ರೂ ಒಂದು ವೆಸ್ಟರ್ನೈಸ್ಡ್ ಕಲ್ಚರಲ್ಲಿ ಅಮ್ಮ ನಂಗೆ ಐ ಥಿಂಕ್ ಐ ಆಮ್ ಡಿಪ್ರೆಸ್ಡ್ ಅಂತ ಅಂದರೆ ಕೂಡಿಸ್ಕೊಂಡು ಯಾಕೆ ಏನಾಯಿತು. ಈಗ ಇಂಡಿಯಾಲೂ ಚೇಂಜ್ ಆಗ್ತಿದೆ, ಬಟ್ ಮೇಜರ್ಲಿ ಈಗ ಅಮ್ಮ ನಾನು ಡಿಪ್ರೆಷನಲ್ಲಿ ಇದ್ದಂದರೆ ಒಂದು 2 ಅವರ್ ಹೋಗಿ ಮಲ್ಕೊ ಮೊಬೈಲ್ ಉಪಯೋಗಿಸೋದು ಬಿಡು, ಸರಿ ಹೋಗ್ತೀಯ ಅಂತ ಅಂತಾರೆ. ಸೊ ಈ ಸ್ಟಡಿ ಅನ್ನೋ ಒಂದು ಸ್ಟ್ರೆಸ್ ಇರ್ಬೋದು, ಅಥವಾ ಹೊಸದಾಗಿ ಕೆರಿಯರ್ಗೆ ಜಾಯ್ನ್ ಆಗಿದ್ದೀನಿ ಅನ್ನೋ ಸ್ಟ್ರೆಸ್ ಇರ್ಬೋದು, ಅಥವಾ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಸ್ಟ್ರೆಸ್ಸಿಂದ ಮಕ್ಕಳಿಗೆ ಅರ್ಲಿ ಸೈನ್ ಆಫ್ ಡಯಾಬಿಟಿಸ್ ಬರೋ ಚಾನ್ಸಸ್ ಇದೆಯಾ? ಅಗೇನ್ ನಾವು ತುಂಬ ಈಗ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಒಂದು ಮೇನ್ ಪ್ರಾಬ್ಲಮ್ ನೋಡ್ತಾ ಇದ್ದೀವಿ. ಚೈಲ್ಡ್ಹುಡ್ ಒಬೆಸಿಟಿ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೀಸನ್ ಫಾರ್ ಚೈಲ್ಡ್ಹುಡ್ ಡಯಾಬಿಟಿಸ್ ಅಂತ. ಇಲ್ಲಿ ನೀವು 2 ವಿಚಾರ ಹೇಳಿದ್ರಿ, ಒಂದು ಇಂಡಿಯಾ ವರ್ಸಸ್ ಅದರ್ ಕಂಟ್ರಿ ಕಂಪ್ಯಾರಿಸನ್, ಇನ್ನೊಂದು ಪೇರೆಂಟಿಂಗ್ ಬಂತು. ದಟ್ ಅಪ್ಪ ಅಮ್ಮ ಯಾವ ಥರ ಡೀಲ್ ಮಾಡ್ತಾರೆ ಮಕ್ಳು ಡಿಪ್ರೆಷನ್ ಅಂತ ಹೇಳಿದ ತಕ್ಷಣ ವಾಟ್ ಇಸ್ ದ ಯೂಶುವಲ್ ಥಿಂಗ್. ಥರ್ಡ್ ಥಿಂಗ್ ಇಸ್ ಅಬೌಟ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಬೋದು ಅನ್ನೋದು. ಸೊ 3 ಪಾರ್ಟ್ಸ್ ಆಗಿ ನೋಡ್ತೀನಿ. ನಂಬರ್ 1 ಇಸ್ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ, ಇಂಡಿಯಾದಲ್ಲಿರುವಂತಹ ನಮ್ಮ ಸ್ಕ್ರಿಪ್ಚರ್ಸ್ ಇರ್ಬೋದು, ಅಥವಾ ನಮ್ಮ ಧರ್ಮಗಳಿಂದ ಬಂದಿರುವಂತಹ ಸಿಕ್ಕಾಪಟ್ಟೆ ಸ್ಪಿರಿಚುವಲ್ ನಾಲೆಡ್ಜ್ ಏನಿದೆ, ಇದು ನಮಗೆ ಸೈಕಾಲಜಿಕಲಿ ಎಷ್ಟು ಪ್ರೊಟೆಕ್ಟ್ ಮಾಡಬೇಕು ಹಂಗಂತ ಅಂದರೆ, ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಬೇರೆ ಪಾಶ್ಚಾತ್ಯ ದೇಶಗಳು ನಮ್ಮಲ್ಲಿ ಬಂದು
ದ ಮೊಮೆಂಟ್ ಅವ್ರು ಇಂಡಿಯಾ ಅಂತ ಹೇಳಿದ ತಕ್ಷಣ ಆ್ಯಕ್ಚುಲಿ ಯಾರಾದ್ರು ತುಂಬ ಸ್ಟ್ರೆಸ್ ಆಗಿದ್ರು ಅಂದರೆ ಜೋಕ್ ಆಗಿನೇ ಯಾವ ಥರ ಮಾತಾಡ್ತಾರೆ ಅಲ್ಲಿರೋ ಆಫೀಸಸಲ್ಲಿ ಅಂದರೆ ಇಂಡಿಯಾಗೆ ಹೋಗ್ಬಿಡ್ತೀಯಾ, ಯೋಗ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತೀಯಾ ಅಥವಾ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತೀಯಾ ಅನ್ನೋ ಥರ. ಅಂದರೆ ಧ್ಯಾನ, ಯೋಗ ಅಥವಾ ನಮ್ಮ ಅಂತರ್ಮುಖಿಯಾದಂಥ ಒಂದು ಪಯಣಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಂಥ ಒಂದು ದೇಶ ಭಾರತ. ಓಕೆ, ಸೊ ದ್ಯಾಟ್ ಈಸ್ ಓನ್ಲಿ ಸೈಕಾಲಜಿ ಅಲ್ಲ. ಆ್ಯಂಡ್ ನಿಮ್ಮ ಭಗವದ್ಗೀತೆಗಳಿಗೆ ತಗೊಂಡ್ರೆ ಎಷ್ಟೋ ವಿಚಾರಗಳು, ಇಫ್ ಯು ರಿಯಲಿ ಬಹ್ಯಾಟ್, ಏನೋ ನನಗೂ ಇನ್ನೂ ಆ ಒಂದು ಲಕ್ಸುರಿ ಬಂದಿಲ್ಲ ಲೈಫಲ್ಲಿ ಟು ಬಹ್ಯಾಟ್ ದ ಸ್ಕ್ರಿಪ್ಚರ್ಸ್, ಬಟ್ ಇಫ್ ಯು ರಿಯಲಿ ನೋ ಎವ್ರಿ ಸೆಂಟೆನ್ಸ್ ಆಫ್ ಭಗವದ್ಗೀತಾ, ಎಂತಹ ಒಂದು ಕಷ್ಟದಲ್ಲಾದರೂ ಎಂತಹ ಒಂದು ಸುಖದಲ್ಲಾದರೂ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ನ್ಯಾವಿಗೇಷನ್ ಅಂತ ಏನು ಹೇಳ್ತೀವಿ, ಮಾರ್ಗದರ್ಶಿ ಅನ್ನೋ ಥರ ಇದೆ. ಓಕೆ, ಬಟ್ ನಾವು ಅದನ್ನು ಏನು ಮಾಡಿಬಿಟ್ವಿ ಅಂತಂದರೆ ಸಪ್ರೇಟ್ ಮಾಡಿಬಿಟ್ವಿ. ಲೈಫಿಗೂ ರಿಲಿಜನ್ಗೂ ಸಪ್ರೇಟ್, ಲೈಫು ಸ್ಪಿರಿಚುಯಾಲಿಟಿ ಸಪ್ರೇಟ್. ಸೊ ಮಹರ್ಷಿಗಳು ಮಾತ್ರ ಅದನ್ನು ಓದಬೇಕು, ಜನಕ್ಕೆ ಏನೋ ನಾರ್ಮಲ್ ಜನ ಅಂದರೆ ವೈರಾಗ್ಯ ಬಂದವ್ರು ಮಾತ್ರ ಓದಬೇಕು. ಸೊ ವೆಸ್ಟರ್ನಿಸಮ್ ಕಡೆ ಯಾವ ಕಡೆ ಹೋದ್ವಿ ಅಂದರೆ ಇದನ್ನೆಲ್ಲ ತಿಳ್ಕೊಂಡ್ರೆ ನಾನು ವೆಸ್ಟರ್ನ್ ಅಲ್ಲ, ಇದನ್ನೆಲ್ಲ ತಿಳ್ಕೊಂಡ್ರೆ ನಾನು ಮಾಡರ್ನ್ ಅಲ್ಲ, ಅಥವಾ ಇದನ್ನೆಲ್ಲ ಮಾತಾಡಿದ್ರೆ ನಾನು ತುಂಬ ಸ್ಟೈಲಿಶ್ ಅಲ್ಲ, ನಾನು ಅಕ್ಸೆಪ್ಟೆಡ್ ಅಲ್ಲ ಅನ್ನೋ ಥರ ಅದನ್ನು ಬೇರ್ಪಡಿಸ್ಬಿಟ್ರು. ಯಾವಾಗ ಈ ಒಂದು ಚೇಂಜಸ್ ಆಯಿತು ಆವಾಗಲೇ ನಾವು ಸೈಕಾಲಜಿಯಲ್ಲಿ ಕಡಿಮೆ ಆಗಿದ್ದು, ಬೇರೆಯವರು ಸೈಕಾಲಜಿ ನಮ್ಮನ್ನು ನೋಡಿ ಅವ್ರು ಕಲ್ತ್ಕೊಂಡಿದ್ದಾರೆ. ಇವತ್ತಿಗೂ ನಮಗಿರುವಂಥ ಇಂಪಾರ್ಟೆನ್ಸ್ ಅಲ್ಲಿರುವಂಥ ಒರಿಜಿನಾಲಿಟಿಯಲ್ಲಿಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಇದನ್ನ ತಗೊಂಡು ಮಾಡಿಫೈ ಮಾಡ್ಕೊಂಡು ಅವರವರ ಜೀವನ ಶೈಲಿಗೆ ತಕ್ಕಂತೆ ಅಥವಾ ಅವರ ಕಲ್ಚರ್ಗೆ ತಕ್ಕಂತೆ ಮಾಡಿಫೈ ಮಾಡ್ಕೊಂಡ್ರು. ಸೊ ಇಲ್ಲೇ ನಾವು ನಮ್ಮನ್ನು ಕಳ್ಕೊಂಡಿದ್ದು. ಯಾವಾಗಂದ್ರೆ ನಾವು ಸಪ್ರೇಟ್ ಮಾಡಿಬಿಟ್ಟು ಇಲ್ಲ ನಾವು ಬೇರೆಯವ್ರದನ್ನು ನಮಗೆ ಬೇಕು ಅಂತಂದಾಗ ನಾವು ಕಳ್ಕೊಂಡಿದ್ದು.